Welcome to Chill Madira, where every moment feels like a perfect vibe. ಪ್ರಾಚೀನ ಅರಣ್ಯದ ಆಳದಲ್ಲಿ ಗಾಳಿಗೆ ರಹಸ್ಯಗಳನ್ನು ಹಂಚಿಕೊಂಡಿದ್ದ ಮರಗಳ ನಡುವೆ ಗಿಂದಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಪಕ್ಷಿಗಳ ಕಿಲಕಿಲ ಧ್ವನಿಗಳಲ್ಲಿ ಮತ್ತು ಪ್ರಕೃತಿಯ ಮೃದು ಹನಮಿನ್ನಲ್ಲಿ ಮುಳುಗಿದ ಒಂದು ಚಿಕ್ಕ ಮರದ ಮನೆಯಲ್ಲಿ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಳು. ಒಂದು ಹೊಗೆ ತುಂಬಿದ ಬೆಳಗ್ಗೆ ಗಿಂದಿ ನದಿಯ ದಂಡೆಯ ಬಳಿ ಗಾಯಗೊಂಡಿದ್ದ ಒಂದು ಜಿಂಕೆಯನ್ನು ಕಂಡಳು. ಅದರ ಕಣ್ಣುಗಳಲ್ಲಿ ನೋವಿ, ಆದರೆ ನಂಬಿಕೆಯಿಂದ ತುಂಬಿದ ಪ್ರಕಾಶವು ಹೊಳೆಯುತ್ತಿತು. ಯೋಚನೆ ಮಾಡದೆ ಅವಳು ಅದನ್ನು ಎತ್ತಿಕೊಂಡು ಮನೆಗೆ ಕರೆದೊಯ್ದಳು. ಗಿಂದಿ ಆ ಜಿಂಕೆಯನ್ನು ಹಗಲು ರಾತ್ರಿ ಕಾಳಜಿಯಿಂದ ನೋಡ್ಕೊಳ್ತುದಿದ್ದಳು. ಅವಳು ಅದಕ್ಕೆ ರಾಮ್ ಎಂಬ ಹೆಸರು ಇಟ್ಟಳು. ತನ್ನ ನಿಶ್ಶಬ್ದ ಜಗತ್ತಿಗೆ ಸೌಮ್ಯತೆಯ ಉಷ್ಣತೆಯನ್ನು ತಂದುಕೊಟ್ಟ ಆತ್ಮ. ನಿಧಾನವಾಗಿ ಅವನು ಬಲಿಷ್ಠನಾದ. ಅವರ ಬಾಂಧವ್ಯವು ಅದೇ ರೀತಿಯಾಗಿ ಗಾಢವಾಯಿತು. ಋತುಗಳು ಬದಲಾಗುತ್ತಿದ್ದಂತೆ ಅವರು ಇಬ್ಬರೂ ವಿಭಜಿಸಲಾಗದವರಾದರು. ಗಿಂದಿ ಅರಣ್ಯದೊಳಗೆ ಹಾಡುತ್ತಾ ನಡೆಯುತ್ತಿದ್ದಳು. ರಾಮ್ ಅವಳ ಹಿಂದೆ ಸೌಂದರ್ಯದಿಂದ ನಡೆದುಕೊಂಡು ಹೋಗುತ್ತಿದ್ದನು. ಅವಳು ನರಿದಾಗ ಅರಣ್ಯವೇ ಜೀವಂತವಾಗಿ ಅರಳಿದಂತಾಗುತ್ತಿತ್ತು. ಆದರೆ ಒಂದು ಚಳಿ ತುಂಬಿದ ಶೀತಕಾಲದ ಬೆಳಗ್ಗೆ ಗಿಂದಿ ನಿಶ್ಶಬ್ದತೆಯ ಮಧ್ಯೆ ಎಚ್ಚರಗೊಂಡಳು. ರಾಮ್ ಕಾಣೆಯಾಗಿದ್ದನು. ಅವಳ ಹೃದಯ ಕುಸಿದು ಹೋಯಿತು ಮತ್ತು ಅವಳವನ್ನೆಲ್ಲ ಹುಡುಕುತ್ತಾ ಹೋದಳು. ಕೊನೆಗೆ ನದಿಯ ಹತ್ತಿರದ ಹಿಮದ ಮೇಲೆ ಮಂದವಾಗಿ ಹೊಳೆಯುತ್ತಿದ್ದ ಅವನ ಕಾಲಿನ ಗುರುತುಗಳನ್ನು ಕಂಡಳು. ಬೆಸ್ಸೆ ಬೆಳಿಗ್ಗೆ ಗಿಂದಿ ನದಿಯ ತಟದ ಬಳಿಯಲ್ಲಿ ಒಂದು ಸೇಬು ಹಣ್ಣು ಇಡುತ್ತಿದ್ದಳು. ಪ್ರತಿ ಬೆಳಿಗ್ಗೆಯೂ ಅದು ಅದೆಂತೋ ಕಾಣೆಯಾಗುತ್ತಿತ್ತು. ಪ್ರತಿ ಬಾರಿ ಅವಳು ನಗುತ್ತುತ್ತಿದ್ದಳು, ಏಕೆಂದರೆ ಅವಳು ತಿಳಿದಿದ್ದಳು, ಪ್ರೀತಿ, ನಿಜವಾದ ಪ್ರೀತಿ ಎಂದಿಗೂ ಸಂಪೂರ್ಣವಾಗಿ ದೂರವಾಗುವುದಿಲ್ಲ. ಅದು ಯಾವಾಗಲೂ ತನ್ನ ದಾರಿಯನ್ನು ಮತ್ತೆ ಹುಡುಕಿಕೊಂಡು ಬರುತ್ತದೆ. ಅರಣ್ಯದ ಹೃದಯದಲ್ಲಿ ಪ್ರೀತಿ ಉಳಿತಿನ್ನಲಾದು, ನಿಶ್ಶಬ್ದವಾಗಿ, ಸೌಮ್ಯವಾಗಿ, ಶಾಶ್ವತವಾಗಿ ಅದ ಬೇರೆ ನೆಳುಕಳಿಗಿತ್ತಿದ್ದಳು. Subscribe and share the video, my chill boys and girls.